ನಮಸ್ತೆ ಮಾತೃಭೂಮಿ. ಆಯುರ್ಪಂಚಜನ್ಯದ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಅದು ದಿತಿ ಹಾಗೂ ಅದಿತಿಯರ ಮಕ್ಕಳುಗಳು ಸೇರಿ ಮಾಡ ಹೊರಟಿದ್ದ ಅತಿ ದೊಡ್ಡ ಸಾಹಸ. ಅಂದು ಅವರು ಕಡಿಯಲು ಮುಂದಾಗಿದ್ದು 1 ಲೀಟರೋ 10 100 ಲೀಟರೋ 1000 ಲಕ್ಷ ಲೀಟರೋ ಗ್ಯಾಲನ್ ಟಿಎಂಸಿಗಳಷ್ಟು ಹಾಲನ್ನಲ್ಲ. ಬದಲಿಗೆ ಅವರು ಮತಿಸ ಹೊರಟಿದ್ದು ಇಡೀ ಹಾಲಿನ ಸಮುದ್ರವನ್ನೇ. ಈ ಮಹತ್ ಕಾರ್ಯಕ್ಕೆ ಮಂದಾರ ಪರ್ವತವನ್ನ ಕಡೆಗೋಲಾಗಿ ನಿಲ್ಲಲಿಕ್ಕೆ ಒಪ್ಪಿಸಿದ್ರು. ವಾಸುಕಿಯನ್ನ ಹಗ್ಗವನ್ನಾಗಿ ಬಿಗಿಯಬೇಕಾಗಿ ಬಂತು. ಪರ್ವತ ಕ್ಷೀರ ಸಾಗರದಲ್ಲಿ ಮುಳುಗದೆ ಇರಲಿ ಅಂತ ಭಗವಂತ ವಿಷ್ಣು ಕೂರ್ಮಾವತಾರದಲ್ಲಿ ಇಡೀ ಪರ್ವತವನ್ನ ತಮ್ಮ ಬೆನ್ನ ಮೇಲೆ ಹೊತ್ತರು. ದೇವತೆಗಳೊಂದು ಕಡೆ, ದಾನವರೊಂದು ಕಡೆ. ಶುರುವಾಗೇ ಬಿಡ್ತು ಮಂಥನ. ಅಮೃತದೊಂದಿಗೆ ಹಲವಾರು ದಿವ್ಯ ವಸ್ತುಗಳನ್ನ ಹೊರಗೆಡವಬೇಕಿದ್ದ ಪ್ರಕ್ರಿಯೆ ಮೊದಲು ಹೊರಹಾಕಿದ್ದೇ ಹಾಲಾಹಲವನ್ನ. ಆ ಘೋರ ವಿಷ ಇಡೀ ಪ್ರಪಂಚವನ್ನ ನಾಶ ಮಾಡಿಬಿಡುತ್ತದೆ ಅನ್ನೋ ಅಷ್ಟರಲ್ಲಿ ಭಕ್ತರ ಪ್ರಿಯ ದೇವರ ದೇವ ಮಹಾದೇವ ಅದನ್ನ ಕುಡಿದು ನೀಲಕಂಠರಾದರು. ತದನಂತರ ಒಂದೊಂದೇ ದಿವ್ಯ ವಸ್ತುಗಳು ಬರಲಾರಂಭಿಸಿದವು ಮತ್ತು ಅವುಗಳನ್ನ ಹಂಚಿಕೊಳ್ಳುತ್ತಾ ಮಂಥನವನ್ನ ಮುಂದುವರಿಸಿದ ದೇವತೆಗಳು ಮತ್ತು ದಾನವರು ಅಮೃತದ ಜಪ ಮಾಡುತ್ತಾ ಮತಿಸುತ್ತಿದ್ದರು. ಅದು ಯಾಕೋ ಏನೋ ಅಮೃತ ಮೇಲೆ ಬರಲೇ ಇಲ್ಲ. ಮತಿಸುತ್ತಿರುವವರ ಪ್ರಯತ್ನವನ್ನ ಅಣಕಿಸುತ್ತಿದೆಯೇ ಎಂಬಂತೆ ಮೇಲ್ನೋಟಕ್ಕೆ ಕಾಣಿಸುತ್ತಿತ್ತಾದರೂ ಅಮೃತ ಹೊರಬರಲು ಶುಭ ವೇಳೆಯೊಂದನ್ನ ಕಾಯುತ್ತಿತ್ತು. ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯಂದು ಭಗವಂತ ಧನ್ವಂತರಿ ದೇವ ಅಮೃತ ಕಳಶದೊಂದಿಗೆ ಕ್ಷೀರ ಸಮುದ್ರದಲ್ಲಿ ಉದ್ಭವಿಸಿದರು ಮತ್ತು ಅವರೊಂದಿಗೆ ಆಯುರ್ವೇದವೂ ಸಹ ಉದ್ಭವಿಸಿತು. ಭಗವಂತ ವಿಷ್ಣುವಿನ 24 ಅವತಾರಗಳಲ್ಲಿ ಒಂದಾದ ಧನ್ವಂತರಿ ದೇವ ಸರ್ವ ಜೀವಿಗಳಿಗಾಗಿ ಅಮೃತ ಹಾಗೂ ಆಯುರ್ವೇದವನ್ನ ತಂದಿದ್ರು. ವಾಸ್ತವದಲ್ಲಿ ಅವೆರಡು ಒಂದೇ ಆಗಿದ್ವೂ ಸಹ. ಆ ಘಟನೆಯ ಸ್ಮರಣಾರ್ಥವಾಗಿ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಅರ್ಥಾತ್ ಭಗವಂತ ಧನ್ವಂತರಿಯ ಜಯಂತಿಯನ್ನ ಆಯುರ್ವೇದ ದಿನವನ್ನಾಗಿ ಆಚರಿಸೋದು ವಾಡಿಕೆ. 2016ರಿಂದ ಭಾರತದಲ್ಲಿ ದೇಶಾದ್ಯಂತ ರಾಷ್ಟ್ರೀಯ ಆಯುರ್ವೇದ ದಿನವನ್ನ ಆಚರಿಸ್ತಾ ಬರಲಾಗ್ತಿದೆ. ಆದರೆ ಈ ಸಲದಿಂದ ಅಂದರೆ 10ನೇ ರಾಷ್ಟ್ರೀಯ ಆಯುರ್ವೇದ ದಿನದಿಂದ ಒಂದು ವಿಶೇಷ ಬದಲಾವಣೆಯಾಗಿದೆ. ಅದಕ್ಕೊಂದು ಸಕಾರಣ ಸಹ ಇರುವುದು ಗಮನೀಯ. ಮಾರ್ಚ್ 23, 2025 ನವದೆಹಲಿಯಲ್ಲಿ ಹೊರಡಿಸಲಾದ ಭಾರತೀಯ ಗೆಜೆಟ್ ಏನನ್ನ ತಿಳಿಸುತ್ತಪ್ಪ ಅಂತ ನೋಡಿದರೆ, ಇನ್ನು ಮುಂದೆ ಪ್ರತಿ ವರ್ಷ ಸೆಪ್ಟೆಂಬರ್ 23 ರಾಷ್ಟ್ರೀಯ ಆಯುರ್ವೇದ ದಿನದ ಆಚರಣೆ ಎನ್ನುವುದು ಅದರ ಒಕ್ಕಣೆಯಾಗಿತ್ತು. ಪ್ರತಿ ವರ್ಷ ಧನ್ವಂತರಿ ಜಯಂತಿ ಅಕ್ಟೋಬರ್ನಿಂದ ನವೆಂಬರ್ನ ಒಳಗೆ ಯಾವಾಗ ಬೇಕಾದರೂ ಬರುತ್ತಿದ್ದುದರಿಂದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನೆಗೆ ತೊಂದರೆಯಾಗ್ತಾ ಇತ್ತು. ಹಾಗಾಗಿ ಸುಗಮ ಆಯೋಜನೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ದೇಶಗಳ ಭಾಗವಹಿಸುವಿಕೆ ಇವನ್ನೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಒಂದು ಸ್ಥಿರ ದಿನಾಂಕವನ್ನ ಗೊತ್ತು ಮಾಡಬೇಕಾದ ಜವಾಬ್ದಾರಿ ಆಯುಷ್ ಮಂತ್ರಾಲಯ ಹಾಗೂ ಭಾರತ ಸರ್ಕಾರಕ್ಕಿತ್ತು. ಸೆಪ್ಟೆಂಬರ್ 23ಕ್ಕೆ ಆಚರಣೆಯನ್ನ ಇರಿಸಲಾಗಿದೆ ಎಂದರೆ ಅವತ್ತಿನ ದಿನದ ವಿಶೇಷತೆ ಏನು ಅನ್ನೋದೇ ಒಂದು ಸೋಜಿಗದ ವಿಷಯ. ಸೆಪ್ಟೆಂಬರ್ 23 ಶರದೃತುವಿನ ಸಂಪಾತ ಅಥವಾ ವಿಷುವತ್ ಸಂಕ್ರಾಂತಿ. ಅಂದರೆ ಸೂರ್ಯ ನೇರವಾಗಿ ಈಕ್ವೇಟರ್ನ ಮೇಲೆ ನಿಲ್ಲೋದರಿಂದ ಭೂಮಿಯಲ್ಲಿ ಹಗಲು ರಾತ್ರಿಗಳು ಆ ದಿನ ಸಮಾನವಾಗಿರುತ್ತವೆ. ಸಮದೋಷ, ಸಮ ಅಗ್ನಿ, ಸಮ ಧಾತುಗಳೇ ಆರೋಗ್ಯಕ್ಕೆ ಮೂಲ ಎಂದು ಸಾರಿದ ಆಯುರ್ವೇದದ ದಿನವನ್ನ ಸಮರಾತ್ರಿ, ಸಮ ಹಗಲುಗಳಿಂದ ಕೂಡಿದ ಆಟಮ್ನಾಲ್ ಈಕ್ವಿನಾಕ್ಸ್ ನಂದು ಮಾಡುವುದು ಅರ್ಥಪೂರ್ಣವಲ್ವೇನು? ಇನ್ನು ಈ ವರ್ಷದ ಅಂದರೆ 2025ರ ರಾಷ್ಟ್ರೀಯ ಆಯುರ್ವೇದ ದಿನವನ್ನ ಇಡೀ ದೇಶ ಅದ್ದೂರಿಯಾಗಿ ಆಚರಿಸುತ್ತಿದ್ದು, ಆಯುರ್ವೇದ ಫಾರ್ ಪೀಪಲ್ ಅಂಡ್ ಪ್ಲಾನೆಟ್ ಅನ್ನೋದು ಈ ವರ್ಷದ ಘೋಷವಾಕ್ಯ. ಗೋವಾದ AIIAಯಲ್ಲಿ ಈ ವರ್ಷದ ಕಾರ್ಯಕ್ರಮ ಜರುಗಲಿದ್ದು, ಇದುವರೆಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಆರೋಗ್ಯದೆಡೆಗೆ ನಮ್ಮ ಹೆಜ್ಜೆ ಅನ್ನೋ ವಿದ್ಯಾರ್ಥಿಗಳ ಅರಿವಿನ ಕಾರ್ಯಕ್ರಮ, ತಪ್ಪು ತಿಳುವಳಿಕೆಯ ತೊಡೆದು ಹಾಕಿ ಅನ್ನೋ ಕಾರ್ಯಕ್ರಮ, ಆಯುರ್ವೇದ ಆಹಾರ, ಹೀಗೆ ಹಲವಾರು ಕಾರ್ಯಕ್ರಮಗಳ ಆಯೋಜನೆಯೊಂದಿಗೆ 10ನೇ ರಾಷ್ಟ್ರೀಯ ಆಯುರ್ವೇದ ದಿನ ಸಂಪನ್ನವಾಗಿದೆ. ತಾವುಗಳು ಸಹ ತಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದ್ರೆ PHCಗಳಿಗೆ ಹೋಗಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಿಮಗೆಲ್ಲ ಆಯುರ್ವೇದ ದಿನದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ಸಂಚಿಕೆಯನ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೇವೆ. ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.